ಹೆಲೋ ಗೆಳೆಯರೇ, ಹೇಗಿದ್ದೀರಾ? ಇಂದಿನ ಕಥೆಯಲ್ಲಿ ನಾವು ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಕಥೆಯೊಳಗೆ ಹೋಗೋಣ. ವಿಜಯನಗರ ಸಾಮ್ರಾಜ್ಯ, ಧರ್ಮ, ಧೈರ್ಯ ಮತ್ತು ವೈಭವದ ಮಹಾಕಥೆ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿರುವ ಒಂದು ಮಹಾನ್ ಅಧ್ಯಾಯವೇ ವಿಜಯನಗರ ಸಾಮ್ರಾಜ್ಯ. ಧರ್ಮರಕ್ಷಣೆಯ ಸಂಕಲ್ಪ, ಸಂಸ್ಕೃತಿಯ ಉಳಿವು, ಶೌರ್ಯದ ಪ್ರತೀಕ ಮತ್ತು ವೈಭವದ ರಾಜಧಾನಿಯೊಂದಿಗೆ ಈ ಸಾಮ್ರಾಜ್ಯವು ಶತಮಾನಗಳ ಕಾಲ ಭಾರತವನ್ನು ಬೆಳೆಸಿತು. ಸಾಮ್ರಾಜ್ಯ ಸ್ಥಾಪನೆ 1336ರಲ್ಲಿ ದಕ್ಷಿಣ ಭಾರತದ ಅಸ್ಥಿರ ರಾಜಕೀಯ ಪರಿಸ್ಥಿತಿ ನಡುವೆ ಹರಿಹರ ಮತ್ತು ಬುಕ್ಕರಾಯ ಎಂಬ ಇಬ್ಬರು ಸಹೋದರರು ಹೊಸ ಸಾಮ್ರಾಜ್ಯವನ್ನು ಸ್ಥಾಪಕರಾದರು. ಗುರು ವಿದ್ಯಾರಣ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಿಂದ ಈ ಕಾರ್ಯವನ್ನು ಕೈಗೊಂಡರು. ತುಂಗಭದ್ರಾ ನದಿಯ ದಡದಲ್ಲಿ ಸ್ಥಾಪಿತವಾದ ರಾಜಧಾನಿಗೆ ವಿಜಯನಗರ ಎಂಬ ಹೆಸರು ನೀಡಿದರು. ಆ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ದಾಳಿಗಳು ಹೆಚ್ಚಾಗಿದ್ದು, ಧಾರ್ಮಿಕ ಕೇಂದ್ರಗಳು ನಾಶವಾಗುತ್ತಿದ್ದವು. ಇಂತಹ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯವು ಹಿಂದೂ ಧರ್ಮ, ಸಂಸ್ಕೃತಿ ಮತ್ತು ಪರಂಪರೆಯ ರಕ್ಷಣೆಗೆ ಒಂದು ಬಲವಾದ ಕೋಟೆಯಾಗಿ ನಿಂತಿತು. ವಿಸ್ತಾರ ಮತ್ತು ಶಕ್ತಿ. ಹರಿಹರ ಮತ್ತು ಬುಕ್ಕರಾಯ ನಂತರ ದೇವರಾಯ, ಕೃಷ್ಣದೇವರಾಯ ಶಕ್ತಿಶಾಲಿ ರಾಜರು ಸಾಮ್ರಾಜ್ಯವನ್ನು ಅಪಾರವಾಗಿ ವಿಸ್ತರಿಸಿದರು. ವಿಜಯನಗರ ಸಾಮ್ರಾಜ್ಯವು ಇಂದಿನ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಕೇರಳದ ದೊಡ್ಡ ಭಾಗಗಳನ್ನು ಒಳಗೊಂಡಿತ್ತು. ವಿಶೇಷವಾಗಿ ಶ್ರೀ ಕೃಷ್ಣದೇವರಾಯ ಕಾಲವನ್ನು ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗ ಎಂದು ಕರೆಯುತ್ತಾರೆ. ಅವರು ಶೂರ ಯೋಧನಷ್ಟೇ ಅಲ್ಲ, ಮಹಾನ್ ಪೋಷಕ, ನ್ಯಾಯಪ್ರಿಯ ಆಡಳಿತಗಾರ ಮತ್ತು ಕಲೆ ಸಾಹಿತ್ಯಗಳ ಅಭಿಮಾನಿಯಾಗಿದ್ದರು. ರಾಜಧಾನಿ ವಿಜಯನಗರದ ವೈಭವ. ವಿಜಯನಗರ ರಾಜಧಾನಿ ವಿಶ್ವವಿಖ್ಯಾತವಾಗಿತ್ತು. ವಿದೇಶಿ ಪ್ರವಾಸಿಗರಾದ ಡಾಮಿಂಗ್ ಪ್ಯಾಸ್ ಮೊದಲಾದವರು ತಮ್ಮ ಬರಹಗಳಲ್ಲಿ ವಿಜಯನಗರದ ಐಶ್ವರ್ಯವನ್ನು ಅಚ್ಚರಿಯಿಂದ ವರ್ಣಿಸಿದರು. ಅಗಲವಾದ ರಸ್ತೆಗಳು, ಭವ್ಯ ಅರಮನೆಗಳು, ದೊಡ್ಡ ಮಾರುಕಟ್ಟೆಗಳು, ನೀರಾವರಿ ವ್ಯವಸ್ಥೆಗಳು ಮತ್ತು ಬಲಿಷ್ಠ ಕೋಟೆಗಳು ನಗರವನ್ನು ಅಲಂಕರಿಸಿದ್ದವು. ಹಂಪಿಯಲ್ಲಿರುವ ವಿರೂಪಾಕ್ಷ ದೇವಾಲಯ, ವಿಠ್ಠಲ ದೇವಸ್ಥಾನ, ಹಾಜರ ರಾಮ ಮಂದಿರಗಳು ವಿಜಯನಗರ ವಾಸ್ತುಶಿಲ್ಪದ ಶ್ರೇಷ್ಠ ಉದಾಹರಣೆಗಳಾಗಿವೆ. ಕಲ್ಲಿನಲ್ಲಿ ಜೀವ ತುಂಬಿದಂತೆ ಕಾಣುವ ಶಿಲ್ಪಗಳು ಆ ಕಾಲದ ಕಲಾವಿದರ ಪ್ರತಿಭೆ ಸಾರುತ್ತವೆ. ಧರ್ಮ, ಸಂಸ್ಕೃತ ಮತ್ತು ಸಾಹಿತ್ಯ. ವಿಜಯನಗರ ಸಾಮ್ರಾಜ್ಯವು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿತ್ತು. ಹಿಂದೂ ಧರ್ಮಕ್ಕೆ ಪ್ರಾಮುಖ್ಯ ನೀಡಿದರೂ ಇತರೆ ಧರ್ಮಗಳಿಗೂ ಗೌರವ ನೀಡಲಾಗುತ್ತಿತ್ತು. ವೇದಗಳು, ಉಪನಿಷತ್ತುಗಳು, ಭಕ್ತಿ ಚಳುವಳಿ ಈ ಕಾಲದಲ್ಲಿ ಪುನರ್ಜೀವಗೊಂಡವು. ಕನ್ನಡ, ತೆಲುಗು, ಸಂಸ್ಕೃತ ಮತ್ತು ತಮಿಳು ಭಾಷೆಗಳ ಸಾಹಿತ್ಯಕ್ಕೆ ಅಪಾರ ಉತ್ತೇಜನ ದೊರೆಯಿತು. ಅಷ್ಟದಿಗ್ಗಜರು ಎಂದು ಪ್ರಸಿದ್ಧರಾದ ತೆಲುಗು ಕವಿಗಳು ಕೃಷ್ಣದೇವರಾಯರ ಆಸ್ಥಾನವನ್ನು ಅಲಂಕರಿಸಿದರು. ಕನ್ನಡದಲ್ಲಿ ಕುಮಾರವ್ಯಾಸ, ಚಾಮರಾಜ, ತಿಮ್ಮನ ಮುಂತಾದವರು ಮಹತ್ವದ ಕೃತಿಗಳನ್ನು ರಚಿಸಿದರು. ಸೇನಾ ಶಕ್ತಿ ಮತ್ತು ಆಡಳಿತ ವ್ಯವಸ್ಥೆ. ವಿಜಯನಗರ ಸೇನೆ ಅತ್ಯಂತ ಬಲಿಷ್ಠವಾಗಿತ್ತು. ಕಾಲು ಸೇನೆ, ಕುದುರೆ ಸೇನೆ, ಆನೆ ಸೇನೆಗಳ ಸಮನ್ವಯದಿಂದ ಶತ್ರುಗಳನ್ನು ಎದುರಿಸುತ್ತಿದ್ದರು. ಆಡಳಿತವನ್ನು ಪ್ರಾಂತ್ಯವಾಗಿ ವಿಭಾಗಿಸಿ ನಿಷ್ಠಾವಂತ ನಾಯಕರಿಗೆ ಅಧಿಕಾರ ನೀಡಲಾಗುತ್ತಿತ್ತು. ರೈತರಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕೃಷಿಗೆ ಉತ್ತೇಜನ ನೀಡಲಾಯಿತು. ವ್ಯಾಪಾರವು ಸಮೃದ್ಧವಾಗಿತ್ತು. ಮಸಾಲೆ, ಹತ್ತಿ, ರತ್ನಗಳು ವಿದೇಶಿಗಳಿಗೆ ರಫ್ತು ಆಗುತ್ತಿದ್ದವು. ಪತನದ ದುಃಖದ ಅಧ್ಯಾಯ. ಆದರೆ ಯಾವುದೇ